ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದೊಂದು ದಟ್ಟ ಕಾಡು. ಆ ಕಾಡಿನ ಕೊರಕಲು ಹಾದಿಯಲ್ಲಿ ಆ ಜೆನ್ ಗುರು ತನ್ನಿಬ್ಬರು ಯುವ ಶಿಷ್ಯರ ಜೊತೆ ಆಶ್ರಮಕ್ಕೆ ಹೊರಟಿದ್ದರು. ಅವರು ನಡೆದು ಹೋಗ್ತಾ ಇದ್ದಾಗ ಮಧ್ಯೆ ಒಂದು ನದಿ ಅಡ್ಡ ಬಂತು. ಅದನ್ನು ದಾಟಿ ಅವರು ಹೋಗಬೇಕಿತ್ತು. ಅವರು ತಾವು ಧರಿಸಿದ್ದ ಬಟ್ಟೆ ಬಿಗಿ ಮಾಡಿಕೊಂಡು ಅದರಲ್ಲಿ ಬಿದ್ದು ಈಜಲು ಅಣಿಯಾಗ್ತಿದ್ದ ಹಾಗೆ ಅದೇ ನದಿಯ ಇನ್ನೊಂದು ಕಡೆ ಒಬ್ಬ ಯುವತಿಯೂ ಸಹ ಅದನ್ನು ದಾಟಲು ಅವಸ್ಥೆ ಪಡ್ತಾ ನಿಂತದ್ದು ಗುರುಗಳ ಕಣ್ಣಿಗೆ ಕಾಣುತ್ತೆ. ಆಕೆಗೆ ಈಜು ಗೊತ್ತಿರಲಿಲ್ಲವಾದ್ರಿಂದ ಸಹಾಯಕ್ಕೆ ಯಾರಾದರೂ ಸಿಗ್ತಾರಾ ಅಂತ ಆಕೆ ಎದುರು ನೋಡ್ತಾ ನಿಂತಿದ್ಲು. ಅದನ್ನು ಅರ್ಥ ಮಾಡಿಕೊಂಡ ಗುರುಗಳು ಆಕೆಯ ಬಳಿಗೆ ಹೋಗಿ ಆಕೆಯನ್ನ ಹೊತ್ತುಕೊಂಡು ನದಿ ಪೂರ್ತಿ ದಾಟಿ ಆಕೆಯನ್ನ ಆ ಕಡೆ ದಡಕ್ಕೆ ಬಿಡ್ತಾರೆ. ಅವರಿಗೆ ಧನ್ಯವಾದ ತಿಳಿಸಿದ ಯುವತಿ ತನ್ನ ಹಾದಿ ಹಿಡಿದು ಹೋಗ್ತಾಳೆ. ಗುರುಗಳು ಎಂದಿನಂತೆ ತನ್ನ ಶಿಷ್ಯರ ಜೊತೆ ಹೆಜ್ಜೆ ಹಾಕುತ್ತಾರೆ. ಈಗ ಆ ಇಬ್ಬರು ಶಿಷ್ಯರಿಗೆ ಗೊಂದಲವಾಗುತ್ತದೆ. ಅಲ್ಲ, ಗುರುಗಳು ನಮಗೆ ಸನ್ಯಾಸತ್ವ ಬೋಧನೆ ಮಾಡ್ತಾರೆ, ಮನಸ್ಸಿನ ಏಕಾಗ್ರತೆ ಕೆಡಿಸುವ ಹೆಣ್ಣು ಹೆಂಡ ಹೊನ್ನಿನ ಸಹವಾಸ ಬೇಡವೇ ಬೇಡ ಎಂದು ನಮಗೆ ಹೇಳುವ ಗುರುಗಳು ತಾವಾಗಿಯೇ ಆ ಯುವತಿಯ ಬಳಿ ಹೋಗಿ ಆಕೆಯನ್ನ ಸ್ಪರ್ಶಿಸಿ ಬೆನ್ನ ಮೇಲೆ ಹೊತ್ಕೊಂಡು ಸಹಾಯ ಮಾಡಿದ್ರಲ್ಲ, ಇದು ಸರಿನಾ ಅಂತ ಅವರು ದಾರಿಯುದ್ದಕ್ಕೂ ಯೋಚಿಸುತ್ತಾ ಹೋಗ್ತಾ ಇದ್ರು. ಕಡೆಗೆ ಅದರಲ್ಲೊಬ್ಬ ಕುತೂಹಲ ತಾಳದೆ ಗುರುವನ್ನ ಈ ಬಗ್ಗೆ ಕೇಳಿಯೇ ಬಿಟ್ಟ. ಅವನ ಗೊಂದಲಕ್ಕೆ ಜೆನ್ ಗುರು, ನಾನು ಆಕೆಯನ್ನ ಆ ಕಡೆ ದಡದಲ್ಲಿ ಹೊತ್ಕೊಂಡೆ, ಈ ಕಡೆ ದಡದಲ್ಲಿ ಬಿಟ್ಟೆ, ನೀವೇಕೆ ಆಕೆಯನ್ನ ಇನ್ನೂ ಹೊತ್ತುಕೊಂಡಿದ್ದೀರಿ ಎಂದು ತಣ್ಣಗೆ ನುಡಿದು ಸುಮ್ಮನಾದರು. ಶಿಷ್ಯರ ಪ್ರಶ್ನೆಗೆ ಗುರುವಿನ ಆ ಪ್ರಶ್ನೆಯಲ್ಲೇ ಬೇಕಾದ ಉತ್ತರ ಸಿಕ್ಕಿತ್ತು. ಒಬ್ಬ ಜೆನ್ ಗುರು ಮಂಡಿಯೂರಿ ಕುಳಿತಿದ್ದ. ಅವನ ಬಳಿಗೆ ಒಬ್ಬ ವ್ಯಕ್ತಿ ಬಂದು ಕುಸಿದು ಕುಳಿತವನೇ, ನನಗೆ ಸಂಸಾರವೇ ಸಾಕಾಗಿ ಹೋಗಿದೆ, ಇದರ ಸಹವಾಸದಿಂದ ಮನೋ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದೀನಿ, ಮನಃಶಾಂತಿಗಾಗಿ ಕುಟುಂಬವನ್ನೇ ಬಿಟ್ಟು ಬಂದಿದ್ದೀನಿ, ದಯಮಾಡಿ ನನಗೆ ಮನೋ ನೆಮ್ಮದಿ ಈಗಲಾದರೂ ಸಿಗುವಂತೆ ಮಾಡಿ ಎಂದು ಅವರ ಬಳಿ ಗೋಗರೆದ. ಆಗ ಜೆನ್ ಗುರು ಏನೂ ಮಾತನಾಡದೆ ಪಕ್ಕದಲ್ಲಿದ್ದ ತೆಳುವಾದ ಒಂದು ಬೆತ್ತ ಹಿಡಿದು ಅವನ ಕೈಗೆ ಜೋರಾಗಿ ಹೊಡೆದ. ಆ ಏಟಿನ ನೋವಿಗೆ ಚೀರುತ್ತಾ ಆ ವ್ಯಕ್ತಿ, ಅಯ್ಯೋ ಎಷ್ಟು ಜೋರಾಗಿ ಹೊಡೆದರಲ್ಲ, ಕೈ ತುಂಬಾ ನೋಯ್ತಾ ಇದೆ ಎಂದ. ಆಗ ಗುರು, ಹೇ ಯಾರೋ ಅಲ್ಲಿ, ಇವನಿಗೆ ಕೈ ನೋಯ್ತಾ ಇದೆ, ಅದನ್ನ ಕತ್ತರಿಸಿ ಹಾಕ್ರು ಎಂದು ಹೇಳಿ ಸುಮ್ಮನೆ ಕುಳಿತರು. ಮನೋ ನೆಮ್ಮದಿ ಹುಡುಕಿ ಬಂದವನಿಗೆ ಅವರ ಮಾತಿನಲ್ಲೇ ಉತ್ತರ ಸಿಕ್ಕಿತ್ತು. ವ್ಯಕ್ತಿಯೊಬ್ಬ ಜೆನ್ ಗುರುವಿನ ಬಳಿ ಬಂದು ತನಗೆ ಆಧ್ಯಾತ್ಮದ ಬಗ್ಗೆ ತಿಳಿಸಿಕೊಡಿ, ನಾನು ನಿಮ್ಮಲ್ಲಿ ಕಲಿಯಲು ಬಂದಿದ್ದೀನಿ ಅಂತಾರೆ. ಜೆನ್ ಗುರು ಏನು ಹೇಳದೆ ಅವನ ಮುಂದೆ ಇದ್ದ ಚಹಾದ ಕಪ್ಪಿಗೆ ಚಹಾ ಸುರಿಯುತ್ತಾರೆ. ಅದು ತುಂಬಿದ್ದರೂ ಸಹ ಅವರು ಸುರಿಯೋದನ್ನ ಮಾತ್ರ ನಿಲ್ಲಿಸೋದಿಲ್ಲ. ಅದು ತುಂಬಿ ಚೆಲ್ಲಿ ಹರಿದರೂ ಅವರು ನಿಲ್ಲಿಸದೆ ಸುರಿಯುತ್ತಿದ್ದದ್ದನ್ನ ನೋಡಿದ ವ್ಯಕ್ತಿ, ಗುರುಗಳೇ ಅದು ತುಂಬಿದೆ, ನೀವು ಸುರಿಯುತ್ತಲೇ ಇದ್ದೀರಲ್ಲ ಎಂದಾಗ ಜೆನ್ ಗುರು, ಹೌದು ನೀನು ಅಷ್ಟೇ, ತಲೆಯಲ್ಲಿ ಬೇಡದ ಗೊಂದಲಗಳನ್ನೆಲ್ಲ ತುಂಬಿಕೊಂಡು ನನ್ನ ಬಳಿ ಬೋಧನೆ ಕೇಳಲು ಬಂದಿದ್ದೀಯಾ? ನಾನು ನಿನಗೆ ಬೋಧಿಸಿದ್ರೂ ಹೀಗೆ ಅದೆಲ್ಲ ತಲೆಗೆ ಹೋಗದೆ ವ್ಯರ್ಥವಾಗುತ್ತದೆ. ಮೊದಲು ಎಲ್ಲ ಯೋಚನೆಗಳಿಂದ ತಲೆ ಹಾಗೂ ಮನಸ್ಸು ಇವುಗಳನ್ನು ಖಾಲಿ ಮಾಡಿಕೊಂಡು ಆನಂತರ ಬಾ ಎನ್ನುತ್ತಾರೆ. ಮೇಲಿನ ಇವೆಲ್ಲ ಜೆನ್ ಕತೆಗಳು. ಸಣ್ಣ ಕತೆಗಳ ಮೂಲಕ ಜೀವನದ ಬಹುದೊಡ್ಡ ನೀತಿ ತತ್ವವನ್ನ ತಿಳಿಸಿಕೊಡೋದೇ ಈ ಜೆನ್ ಕತೆಗಳ ವಿಶೇಷತೆ. ಇಂತಹ ಜೆನ್ ಕತೆಗಳು ಸಾವಿರಾರಿವೆ. ದಿನಕ್ಕೊಂದು ಜೆನ್ ಕತೆ ಕೇಳಿದ್ರೆ ಸಾಕು, ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನನೇ ಬದಲಾಗುತ್ತೆ. ಇದು ಪುರಾತನ ಜಪಾನ್ನಲ್ಲಿ ಬೆಳೆದ ಒಂದು ನೂತನ ಶೈಲಿಯ ಆಧ್ಯಾತ್ಮಿಕ ಪರಂಪರೆ. ಜೆನ್ ಈಗಿನ ಸ್ವರೂಪ ಪಡೆದು 1000 ವರ್ಷಗಳಾಗಿರಬಹುದು. ಇಲ್ಲಿ ಹೇಳಿದ ಮೊದಲ ಕಥೆಯಲ್ಲಿ ನೀವು ತಿಳಿದಿದ್ದೇನು? ಶಿಷ್ಯರಿಗೆ ಗುರುವಿನ ವರ್ತನೆಯಲ್ಲಿ ದ್ವಂದ್ವದ ವಾಸನೆ ಬಂದಾಗ ಅವರ ತಲೆಯಲ್ಲಿ ಅನಗತ್ಯ ಗೊಂದಲ ಶುರುವಾಗುತ್ತದೆ. ಏನೆಲ್ಲ ಯೋಚಿಸಿದ ಅವರು ಗುರುವಿನ ಅಂತರಂಗ ಅರಿತುಕೊಳ್ಳಲಿಲ್ಲ. ನಿಜ, ಗುರುಗಳು ಹೆಣ್ಣು ಹೆಂಡ ಹೊನ್ನಿನಿಂದ ದೂರವಿರಲು ಹೇಳಿದ್ರಷ್ಟೇ ವಿನಃ ನಿಸ್ಸಹಾಯಕರಿಗೆ ಸಹಾಯ ಮಾಡಬೇಡಿ ಎಂದು ಹೇಳಲಿಲ್ಲ. ಅನಗತ್ಯ ಆಸೆ ಆಕರ್ಷಣೆ ಬೇಡ ಎಂದು ಅವರು ಹೇಳಿದ್ರೆ ವಿನಃ ಇತರರ ಕಷ್ಟಕ್ಕೆ ಕಿವುಡನಾಗು ಎಂದು ಹೇಳಲಿಲ್ಲ. ಹಾಗಾಗಿಯೇ ಗುರುಗಳು ಸದುದ್ದೇಶದಿಂದ ಆಕೆಗೆ ಸಹಾಯ ಮಾಡಿ ಅದನ್ನಲ್ಲೇ ಮರೆತು ಹೊರಟರೂ ಸಹ ಅಲ್ಪಮತಿಗಳಾದ ಶಿಷ್ಯರು ಆಕೆಯನ್ನ ತಮ್ಮ ತಲೆಯಲ್ಲಿ ಹೊತ್ತುಕೊಂಡೇ ಬರಬೇಕಾಯಿತು. ನಿಜ, ಜೀವನದಲ್ಲಿ ನಾವು ಕೂಡ ಹಾಗೆಯೇ ಅನಗತ್ಯವಾದುದನ್ನೇ ಹೆಚ್ಚು ಹೊತ್ತುಕೊಂಡು ತಿರುಗುತ್ತೇವೆ ಅಲ್ವಾ? ಎರಡನೇ ಕಥೆಯಲ್ಲಿ ನಿಮ್ಗೇನು ಅರ್ಥವಾಯಿತು? ಸಂಸಾರದಿಂದ ನೆಮ್ಮದಿ ಕೆಡಿಸಿಕೊಂಡ ಅವನು ಅದನ್ನ ಸಂಸಾರದ ಹೊರಗೆ ಹುಡುಕಲು ಬಂದಿದ್ದ. ನೆಮ್ಮದಿ ಬೇಕೆಂದರೆ ಸಂಸಾರವನ್ನ ಬಿಟ್ಟು ಬರಬೇಕೆಂದು ಯಾರು ಹೇಳಿದ್ದು? ಕುಟುಂಬ ಹಾಗೂ ಸಂಬಂಧಗಳು ನಮ್ಮ ಬದುಕಿನ ಮುಖ್ಯ ಭಾಗ. ಸಂಸಾರ ಎಂದ ಮೇಲೆ ಅಲ್ಲಿ ನೋವು ನಲಿವು ಎಲ್ಲ ಇರುತ್ತದೆ. ಅದೆಲ್ಲ ಕ್ಷಣಿಕ, ಯಾವುದು ಸ್ಥಿರವಲ್ಲ. ಸಂಸಾರದ ಎಲ್ಲ ಬವಣೆಯ ನಡುವೆಯೇ ನೆಮ್ಮದಿ ಕಂಡುಕೊಳ್ಳಬೇಕು. ಕೈಗಳು ಸಹ ನಮ್ಮ ದೇಹದ ಅವಿಭಾಜ್ಯ ಅಂಗ. ಅವು ಬೆತ್ತದ ಏಟಿನಿಂದ ನೋಯ್ತಿವೆ ಎಂದ ಮಾತ್ರಕ್ಕೆ
ಆ ನೋವಿನಿಂದ ಮುಕ್ತಿ ಸಿಗಲು ಅವುಗಳನ್ನು ಕತ್ತರಿಸಿ ಎಸೆಯುವುದು ಎಷ್ಟು ಮೂರ್ಖತನವೋ, ಸಂಸಾರದಲ್ಲಿ ನೋವಿದೆ ಎಂದು ಅದನ್ನ ಬಿಟ್ಟು ಸುಖ ಅರಸಿ ಹೋಗುವುದು ಸಹ ಅಷ್ಟೇ ದಡ್ಡತನ ಎಂದು ಜೆನ್ ಗುರು ಇಲ್ಲಿ ತಿಳಿಸಿಕೊಡ್ತಾರೆ. ಈ ಕತೆ ಸಂಸಾರ ಕಹಿ ಎಂದು ಆಗಾಗ ಹಲುಬುವ ನಮಗೆಲ್ಲರಿಗೂ ಎಷ್ಟು ಸೊಗಸಾಗಿ ಅನ್ವಯವಾಗುತ್ತದೆ ಅಲ್ವೇ. ಇನ್ನು 3ನೇ ಕಥೆಯಲ್ಲಿ ನೀವು ತಿಳಿಯೋದು ಏನು? ಯಾವುದೇ ವಿಚಾರ ನಮ್ಮ ತಲೆಯೊಳಗೆ ಹೋಗಬೇಕೆಂದ್ರೆ ಮೊದಲು ಅದಕ್ಕೆ ಅಲ್ಲಿ ಜಾಗ ಇರಬೇಕು. ಅಲ್ಲಿ ಕಲಿಯುವ ಹಂಬಲದ ಜೊತೆಗೆ ಅನಗತ್ಯ ಗೊಂದಲ ಇಲ್ಲದೆ ಇದ್ದಾಗ ನಾವು ಕಲಿಯಲು ಸಾಧ್ಯ. ತಲೆಯೊಳಗೆ 108 ಚಿಂತೆ ಯೋಚನೆ ಇದ್ದಾಗ ಹೊಸ ವಿಷಯಗಳು ತಲೆಗೆ ಹೋಗೋದಿಲ್ಲ ಅಂತ ಈ ಕತೆ ಅರ್ಥಪೂರ್ಣವಾಗಿ ತಿಳಿಸುತ್ತದೆ. ಇವತ್ತು ಓವರ್ ಥಿಂಕಿಂಗ್ನ ದೆಸೆಯಿಂದಾಗಿ ಸದಾ ಚಿಂತೆಯಲ್ಲಿ ಮುಳುಗುವ ನಮಗೆಲ್ಲ ಈ ಕತೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಜೆನ್ ಕತೆಗಳು ಹೇಳಲು ಕೇಳಲು ತುಂಬಾ ಮೋಜಿನಿಂದ ಕೂಡಿರುತ್ತವೆ. 1 ಅಥವಾ 2 ಪ್ಯಾರಾಗಳಲ್ಲಿ ಮುಗಿಯುವ ಇವು ಜೀವನ ಪೂರ್ತಿ ನಾವು ಮರೆಯಲಾಗದ ಪಾಠ ಕಲಿಸುತ್ತವೆ. ವೇದಗಳಿಗೆ ಹಿಂದಿರುಗಿ ಎಂಬ ದಯಾನಂದ ಸರಸ್ವತಿಯವರ ಮಾತಿನಂತೆ ಸಮಾಜವು ಇವತ್ತು ಆಧುನೀಕರಣಕ್ಕೆ ಒಳಗಾಗ್ತಾ ನಿಧಾನವಾಗಿ ಆಧ್ಯಾತ್ಮದ ಕಡೆ ಆಕರ್ಷಿತವಾಗ್ತಾ ಇದೆ. ಈಗಿನ ವೇಗದ ಬದುಕಿನ ಜಟಿಲತೆ, ಜಂಜಾಟ, ಒತ್ತಡ ಇದೆಲ್ಲದರ ಅನುಭವ ಸಾಕು ಎಂಬ ಭಾವ ಜನರಲ್ಲಿ ಬರ್ತಾ ಇದೆ. ವಿಶ್ವದಾದ್ಯಂತ ಆಧ್ಯಾತ್ಮ ಹಾಗೂ ಸರಳ ಜೀವನದ ಕೂಗುಗಳು ಕೇಳಿ ಬರ್ತಿವೆ. ಜಗತ್ತಿನ ಹಲವೆಡೆ 100 ಸಾವಿರಾರು ತರಹದ ಆಧ್ಯಾತ್ಮಿಕ ಪಂಥಗಳಿರಬಹುದು. ಭಕ್ತಿ, ಸೂಫಿ, ಶರಣ, ವಚನ, ಹರಿಕತೆ, ಶಿವಕತೆ ಹೀಗೆ ಲೆಕ್ಕ ಇಲ್ಲದಷ್ಟು ತಾತ್ವಿಕ ಪರಂಪರೆಗಳು ನಮ್ಮಲ್ಲಿವೆ. ಅವುಗಳಲ್ಲಿ ಜೆನ್ ಪರಂಪರೆ ಕಳೆದೊಂದು ಶತಮಾನದಿಂದಲೂ ಸದ್ದು ಮಾಡ್ತಾ ಇದೆ. ಇದರ ಮೂಲ ಚೀನಾದ ಬೌದ್ಧ ಧರ್ಮದ ಮಹಾಯಾನ ಪರಂಪರೆ. ಬೌದ್ಧ ಧರ್ಮವು ಹೀನಾಯಾನ ಮತ್ತು ಮಹಾಯಾನ ಎಂದು ಕವಲೊಡೆದಾಗ ಇದರ ಮಹಾಯಾನದ ಚಿಂತನೆಗಳೇ ಚೀನಾದಲ್ಲಿ ಬೆಳೆದವು. ಚೀನಾದ ತ್ಯಾಂಗ್ ರಾಜಮನೆತನದ ಸಮಯದಲ್ಲಿ ಅಂದರೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಜೆನ್ ಹುಟ್ಕೊಳ್ತು. ಮುಂದೆ ಇದರ ಕವಲುಗಳು ಜಪಾನ್, ತೈವಾನ್, ಕೊರಿಯಾ, ವಿಯೆಟ್ನಾಂ ಮೊದಲಾದ ಕಡೆ ಹಬ್ಬಿದವು. ಹಾಗ ನೋಡಿದರೆ ಇವೆಲ್ಲಕ್ಕೂ ಸಹ ಭಾರತವೇ ಮೂಲ ಎನ್ನಬಹುದು. ಇಲ್ಲಿ ಸೃಷ್ಟಿಯಾದ ಸನಾತನ ಧರ್ಮದ ಬೋಧನೆಗಳೇ ಕಾಲಕ್ರಮೇಣ ಚೀನಾ, ಜಪಾನ್ ಹೀಗೆ ಎಲ್ಲ ಕಡೆ ವಿವಿಧ ರೂಪದಲ್ಲಿ ಚಾಚಿಕೊಂಡವು. ಮಹಾಯಾನವು ಧ್ಯಾನಕ್ಕೆ ಆದ್ಯತೆ ನೀಡುತ್ತದೆ. ಆತ್ಮಜ್ಞಾನಕ್ಕೆ ಧ್ಯಾನಕ್ಕಿಂತ ಮಿಗಿಲಾದ ಸಾಧನೆ ಯಾವುದೂ ಇಲ್ಲ ಎಂದು ಅದು ಹೇಳುತ್ತೆ. ಪ್ರಾರ್ಥನೆ ಎಂದರೆ ನಾವು ದೇವರ ಜೊತೆ ಸಂವಾದಿಸೋದು. ಅದೇ ಧ್ಯಾನ ಅಂದರೆ ಅದು ಮೌನವಾಗಿ ನಿಸರ್ಗದ ಮಾತನ್ನ ನಮ್ಮಲ್ಲೇ ಆಲಿಸುವುದು. ಜೆನ್ ಪರಂಪರೆ ನಮ್ಮ ಮನಸ್ಸಿನ ಖಾಲಿತನ, ಒಂಟಿತನದಲ್ಲಿ ನಂಬಿಕೆ ಇಡುತ್ತದೆ. ಮನುಷ್ಯ ಖಾಲಿಯಾದಾಗ, ಒಂಟಿಯಾದಾಗ ಅವನ ನಿಜರೂಪ ಹೊರಬರುತ್ತದೆ ಎಂದು ಜೆನ್ ಹೇಳುತ್ತದೆ. ಯಾವುದೇ ಕಟ್ಟುಪಾಡುಗಳಿಗೆ ಸರ್ವ ಸ್ವತಂತ್ರರಾಗಿ ಮನಸ್ಸಿಗೆ ಇಷ್ಟವಾಗುವ ಹಾಗೆ ಬದುಕೋದೆ ನಿಜವಾದ ಆಧ್ಯಾತ್ಮ. ಎಲ್ಲಿ ನಿಬಂಧನೆ ಇರುತ್ತದೋ ಅಲ್ಲಿ ಜೀವನದ ಸ್ವಾರಸ್ಯ ಇರಲ್ಲ ಎಂದು ಅದು ತಿಳಿಸುತ್ತದೆ. ಇಲ್ಲಿ ಸ್ವತಂತ್ರ ಜೀವನಕ್ಕೂ ಸ್ವೇಚ್ಛಾಚಾರಕ್ಕೂ ಅಗಾಧ ವ್ಯತ್ಯಾಸವಿದೆ. ಸ್ವತಂತ್ರವಾಗಿ ಬದುಕುವ ಯಾವ ಹಂಗಿಗೂ ನಿಬಂಧನೆಗೂ ಒಳಪಡದೆ ಇಷ್ಟ ಬಂದಂತೆ ಜೀವಿಸುವವನೇ ನಿಜವಾದ ಆತ್ಮಜ್ಞಾನಿ ಎಂದು ಹೇಳುವ ಜೆನ್ನ ಒಂದು ಸುಂದರ ಕತೆ ಹೀಗಿದೆ. ಒಂದು ಜೆನ್ ಋಷ್ಯಾಶ್ರಮದಲ್ಲಿ 2 ಗುರುಗಳು ವಾಸವಿದ್ದರು. ಈ ಇಬ್ಬರ ನಡೆ, ನುಡಿ, ಗುಣ, ಸ್ವಭಾವ, ದಿನಚರಿ ಎಲ್ಲವೂ ಸಂಪೂರ್ಣ ತದ್ವಿರುದ್ಧ. ಒಬ್ಬ ಗುರು ದಿನವೂ ನಸುಕಿಗೆ ಎದ್ದು ಶೌಚ, ಸ್ನಾನ ಇತ್ಯಾದಿ ನಿತ್ಯ ಕರ್ಮ ಮುಗಿಸಿ ಶುಚಿಯಾಗಿ ಧ್ಯಾನಕ್ಕೆ ಕೂರುತ್ತಿದ್ದ. ದಿನಕ್ಕೊಮ್ಮೆ ಮಾತ್ರ ಸಾತ್ವಿಕ ಆಹಾರ ಸೇವನೆ ಮಾಡ್ತಿದ್ದ. ಬಂದವರಿಗೆ 4 ಒಳ್ಳೆಯ ಹಿತವಚನ ಹೇಳ್ತಾ ಇದ್ದ. ಅವನು ಮಾಂಸ, ಮದ್ಯ, ಧೂಮಪಾನ ಈ ಯಾವುದನ್ನ ಸಹ ಸೇವಿಸುತ್ತಿರಲಿಲ್ಲ. ಹಾಲು, ಹಣ್ಣು, ನೀರು, ಚಹಾ ಇಷ್ಟೇ ಅವನ ಆಹಾರ. ಇನ್ನೊಬ್ಬ ಜೆನ್ ಗುರು ಇದಕ್ಕೆ ವ್ಯತಿರಿಕ್ತ. ಅವನಿಗೊಂದು ದಿನಚರಿಯೇ ಇರಲಿಲ್ಲ. ಯಾವಾಗ್ಲೋ ಮಲಗಿ ಯಾವಾಗ್ಲೋ ಏಳುತ್ತಿದ್ದ ಅವನು. ಸ್ನಾನ ಮಾಡ್ತಾ ಇರಲಿಲ್ಲ. ಸದಾ ಕೊಳಕು ಬಟ್ಟೆ ಧರಿಸಿ ಮಾಂಸ, ಮದ್ಯದ ಸೇವನೆ ಮಾಡ್ತಾ ವ್ಯರ್ಥವಾಗಿ ನಿದ್ರಿಸುತ್ತಾ ಕಾಲಹರಣ ಮಾಡ್ತಾ ಇದ್ದ. ಮೊದಲ ಗುರು ಇವನ ಸಹವಾಸಕ್ಕೆಂದು ಹೋಗ್ತಾ ಇರಲಿಲ್ಲ. ಕೇವಲ ಅವನಾಯ್ತು, ಅವನ ಪಾಡಾಯ್ತು ಎಂದು ಸುಮ್ಮನಿರುತ್ತಿದ್ದ. ಒಮ್ಮೆ ಮಾಂಸ, ಮದ್ಯ ಸೇವನೆ ಮಾಡ್ತಾ ಇದ್ದ ಇನ್ನೊಬ್ಬ ಗುರು ಮೊದಲನೇವನಿಗೆ ಸ್ವಲ್ಪ ಮಾಂಸ ಹಾಗೂ ಮದ್ಯ ಸೇವಿಸುವಂತೆ ಕೇಳಿಕೊಂಡ. ಆಗ ಮೊದಲ ಗುರು ತನಗದರ ಅಭ್ಯಾಸ ಇಲ್ಲ, ತನಗದು ಬೇಡ ಎಂದು ಹೇಳಿದ. ಆಗ ಎರಡನೆಯವನು ಮಾಂಸ ಮದ್ಯವನ್ನೇ ಸೇವನೆ ಮಾಡದವನು ಮನುಷ್ಯನೇ ಅಲ್ಲ ಎಂದು ಹೇಳಿ ಸುಮ್ಮನಾದ. ಅವನ ಮಾತಿಂದ ಮೊದಲ ಗುರುವಿಗೆ ತುಂಬಾ ಬೇಸರವಾಯಿತು. ತಾನಿಷ್ಟು ಮಡಿ ಮೈಲಿಗೆ ಆಚಾರ ಪದ್ಧತಿಯಿಂದ ಇದ್ದರೂ ಸಹ ಯಾವುದೂ ಮಾಡದ ಒಬ್ಬ ಹೆಂಡ ಕುಡುಕನಿಂದ ಎಂತಹ ಕಠಿಣ ನಿಷ್ಠುರದ ಮಾತನ್ನ ಕೇಳಬೇಕಾಗಿ ಬಂತಲ್ಲ ಎಂದು ಒಳಗೊಳಗೆ ತುಂಬಾ ಚಡಪಡಿಸಿದ. ಕೊನೆಗೆ ಸಹಿಸಲಾಗದೆ ಕೇಳಿಯೇ ಬಿಟ್ಟ. ನಿನ್ನ ಪ್ರಕಾರ ಮದ್ಯ ಮಾಂಸ ಸೇವಿಸಿದವನು ಮನುಷ್ಯನೇ ಅಲ್ಲವೆನ್ನುವುದಾದರೆ ಮತ್ತೆ ಅವನು ಯಾರು? ಆಗ ಎರಡನೆಯವನು ಅಂಥವನು ಬುದ್ಧ ಎಂದಷ್ಟೇ ಹೇಳಿ ಸುಮ್ಮನೆ ಮಲಗಿದ.
ಈ ಒಂದು ಮಾತಿಂದ ಬಹಳ ಹೊತ್ತು ಅಸಹನೆಯಿಂದ ಕುಗ್ಗಿ ಹೋಗಿದ್ದ ಮೊದಲ ಗುರು ಶಾಂತನಾದ. ಅಂದ್ರೆ ಎರಡನೇವನು ಅಡ್ಡಾದಿಡ್ಡಿ ಬದುಕಿದ್ರೂ ಸಹ ಅವನಿಗೆ ಮೊದಲೇ ಅವನ ದಿನಚರಿ, ಶಿಸ್ತು ಇವುಗಳ ಮೇಲೆ ಗೌರವ ಇತ್ತು. ಹಾಗೆ ಶಿಷ್ಟಾಚಾರದಿಂದ ಬದುಕುವವನು ಬುದ್ಧನಿಗೆ ಸಮ ಎಂಬ ಸತ್ಯ ಅವನಿಗೆ ಗೊತ್ತಿತ್ತು. ಈ ಸತ್ಯ ತಿಳಿದಿದ್ದ ಆತ್ಮಜ್ಞಾನಿ ಅವನು. ಜೆನ್ ಕತೆಗಳೇ ಹೀಗೆ. ಅವು ಎಲ್ಲ ಕಾಲಕ್ಕೂ ಎಲ್ಲ ವರ್ಗದ ಜನರಿಗೂ ಒಪ್ಪುವಂಥದ್ದು. ಇವು ಹೆಚ್ಚು ಯಾರಿಗೂ ಏನನ್ನು ಬೋಧನೆ ಮಾಡೋದಿಲ್ಲ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯ ಮೂಲಕ ಇವು ಜೀವನ ಪಾಠ ತಿಳಿಸುತ್ತವೆ. ಪ್ರಶ್ನೆಗೆ ಇನ್ನೊಂದು ವಿಡಂಬನಾತ್ಮಕ ಪ್ರಶ್ನೆ ಎಸೆಯುವ ಮೂಲಕ ಜೆನ್ ಪಂಥವು ನೀತಿ ಹೇಳಿಕೊಡುತ್ತದೆ. ನೀ ದೇಹದೊಳಗೂ ದೇಹ ನಿನ್ನೊಳಗು ಎಂದು ಕನಕದಾಸರು ಕೀರ್ತನೆಯ ಮೂಲಕ ಹಾಡಿದ್ದರು. ಕೆಟ್ಟದ್ದು ನಿನ್ನೊಳಗಿದೆಯೋ ಅಥವಾ ನೀನೇ ಕೆಟ್ಟದ್ರ ಒಳಗಿರುವೆಯೋ ಅನ್ನೋದು ಎಂದು ಮುಗಿಯದ ಒಂದು ಗೊಂದಲ. ಇಲ್ಲಿ ನಾವು ಚಟಗಳನ್ನು ರೂಢಿಸಿಕೊಳ್ತೀವೋ ಅಥವಾ ಆ ದುಶ್ಚಟಗಳೇ ನಮ್ಮನ್ನ ಹಾಳು ಮಾಡುತ್ತವೆಯೋ ಎಂಬ ಪ್ರಶ್ನೆಗೆ ಒಂದು ಸಣ್ಣ ಜೆನ್ ಕಥೆಯಲ್ಲಿ ಸೊಗಸಾದ ಉತ್ತರ ಹೀಗಿದೆ. ಒಬ್ಬನು ಒಂದು ಕುದುರೆ ಹತ್ತಿ ಕುಳಿತಿದ್ದ. ಆ ಕುದುರೆ ಹುಚ್ಚು ಕೋಡಿಯ ಹಾಗೆ ಎತ್ತೆತ್ತಲು ಅಡ್ಡಾದಿಡ್ಡಿ ಸಂಚರಿಸ್ತಾ ಇತ್ತು. ಅದನ್ನ ನೋಡಿದ ಒಬ್ಬನು ಇನ್ನೊಬ್ಬನಿಗೆ, ಹೇ ನೋಡು, ಅವನು ಆ ಕುದುರೆ ಹೇಗೆ ಓಡಿಸ್ತಾ ಇದ್ದಾನೆ ಅಂತ ಕೇಳ್ತಾನೆ. ಆಗ ಕುದುರೆ ಮೇಲಿದ್ದವನು, ಹೇ ಸರಿಯಾಗಿ ನೋಡು, ನಾನದನ್ನ ಓಡಿಸುತ್ತಲೇ ಇಲ್ಲ, ಅದೇ ನನ್ನನ್ನ ಕೂರಿಸಿಕೊಂಡು ಓಡಿಸ್ತಾ ಇದೆ ಅಂತ ಹೇಳ್ತಾನೆ. ಇದರರ್ಥ ಇಲ್ಲಿ ಕುದುರೆಯು ನಾವು ರೂಢಿಸಿಕೊಳ್ಳುವ ಯಾವುದೇ ಒಂದು ಅಡಿಕ್ಷನ್ನ ಸಂಕೇತ. ಯಾವುದೇ ಒಂದು ಹವ್ಯಾಸವು ದುರ್ವ್ಯಸನವಾಗಿ ಬದಲಾದಾಗ ನಾವದನ್ನ ಕಂಟ್ರೋಲ್ ಮಾಡುವ ಅಗತ್ಯವೇ ಇರಲ್ಲ. ಬದಲಿಗೆ ಅದೇ ನಮ್ಮನ್ನ ಹುಚ್ಚು ಕುದುರೆಯ ಹಾಗೆ ನಿಯಂತ್ರಿಸುತ್ತಾ ಇರುತ್ತೆ ಅನ್ನೋದನ್ನ ಈ ಜೆನ್ ಕತೆ ತಿಳಿಸುತ್ತದೆ. ಇವತ್ತು ಜಗತ್ತು ಸರಳ ಬದುಕಿನ ಕಡೆ, ನೆಮ್ಮದಿಯ ಜೀವನದ ಕಡೆ ಮುಖ ಮಾಡ್ತಾ ಇದೆ. ಹಲವಾರು ಮುಂದುವರಿದ ದೇಶಗಳು ಜೆನ್ ತರಹದ ಆಧ್ಯಾತ್ಮಿಕತೆಯನ್ನ ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ತಿವೆ. ಎಲ್ಲ ಕಡೆ ಯೋಗ ಧ್ಯಾನಗಳು ಹೆಚ್ಚಾಗ್ತಾ ಇವೆ. ಜೆನ್ ನಿಧಾನವಾಗಿ ಏಷ್ಯಾದ ಜೊತೆ ಪಾಶ್ಚಿಮಾತ್ಯ ದೇಶಗಳನ್ನ ಸಹ ಆವರಿಸಿಕೊಳ್ತಿದೆ. ನಿಮ್ಮ ಮಕ್ಕಳಿಗೆ ಸಮಯ ಸಿಕ್ಕಾಗ ಭಗವದ್ಗೀತೆಯ ಶ್ಲೋಕ, ರಾಮಾಯಣ ಮಹಾಭಾರತ ಕತೆಗಳ ಜೊತೆಗೆ ಒಂದು ಜೆನ್ ಕತೆ ಹೇಳಿ. ಈ ಕತೆಗಳಿಂದ ಅವರಿಗೇನು ಅರ್ಥವಾಯಿತೆಂದು ಕೇಳಿ. ಈ ಕತೆಗಳ ತತ್ವವನ್ನ ಎಳೆ ವಯಸ್ಸಿನಲ್ಲೇ ಆ ಮಕ್ಕಳು ಅರಿತುಕೊಂಡು ಬೆಳೆಯಲಿ. ಸ್ವಾರ್ಥಕ್ಕಿಂತ ಮೊದಲು ಮನುಷ್ಯತ್ವ, ಜೀವನ ತತ್ವಗಳ ಪರಿಚಯ ಈ ಮೂಲಕ ಅವರಿಗೆ ಸಿಗಲಿ. ಈ ಜೆನ್ ಪಂಥದ ಬಗ್ಗೆ ನಿಮ್ಮ ನಿಲುವೇನು ಹಾಗೂ ನಿಮ್ಮಿಷ್ಟದ ಜೆನ್ ಕತೆ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.